ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಸುತ್ತಮುತ್ತ 13 ಹಳ್ಳಿಗಳ ರೈತರ 1777 ಎಕರೆ ಭೂಮಿಯನ್ನು ರಾಜ್ಯ ಸರ್ಕಾರ ವಶಪಡಿಸಿಕೊಂಡು ಕೈಗಾರಿಕೆ ಅಭಿವೃದ್ಧಿಗಾಗಿ ಕಾರ್ಪೊರೇಟ್ ಕಂಪನಿಗಳಿಗೆ ನೀಡಲು ಆದೇಶಿಸಿರುವುದನ್ನು ಖಂಡಿಸಿ ದೇವನಹಳ್ಳಿ ತಾಲೂಕು ಕಚೇರಿ ಮುಂಭಾಗ ಹೋರಾಟ ನಡೆಸಲಾಯಿತು. ರಾಜ್ಯದ ಹಲವಾರು ಜಿಲ್ಲೆಗಳಿಂದ ರೈತರು, ವಕೀಲರ ಸಂಘಟನೆಗಳು, ಕಾರ್ಮಿಕ, ಇತರೆ ಕನ್ನಡ ಪರ ಸಂಘ ಸಂಸ್ಥೆಗಳು ಭಾಗಿಯಾಗುವ ಮೂಲಕ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಅನಾದಿ ಕಾಲದಿಂದಲೂ ಬಗರ್ ಹುಕುಂ ಸಾಗುವಳಿ ಮಾಡಿಕೊಂಡು ಜೀವಿಸುತ್ತಿರುವ ರೈತರಿಗೆ ಹಕ್ಕು ಪತ್ರಗಳನ್ನು ನೀಡಬೇಕೇ ವಿನಃ ಅಲ್ಪ ಸ್ವಲ್ಪ ತುಂಡು ಭೂಮಿಗಳನ್ನು ಕಸಿದುಕೊಳ್ಳುವುದು ಅನ್ಯಾಯ. 1188 ದಿನದಿಂದ ಹೋರಾಟ ನಡೆಯುತ್ತಾ ಬಂದಿದ್ದು, ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ರೈತ ಹೋರಾಟಗಾರರು ಆಗ್ರಹಿಸಿದರು. ಹೋರಾಟದಲ್ಲಿ ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಮುಖ್ಯಮಂತ್ರಿ ಚಂದ್ರು, ನಾಯಕ ನಟ ಪ್ರಕಾಶ್ ರೈ ಹಾಗೂ ಇತರೆ ಪ್ರಮುಖ ರೈತಪರ ಹೋರಾಟಗಾರರು ಭಾಗಿಯಾಗಿದ್ದರು. 13 ಗ್ರಾಮಗಳಿಂದ ರೈತ ಮಹಿಳೆಯರು ಜಮೀನಿನಿಂದ ಮಣ್ಣನ್ನು ತಂದು ವಿಭಿನ್ನವಾಗಿ ಹೋರಾಟಕ್ಕೆ ಬೆಂಬಲ ನೀಡಿದರು. ಈ ಸಂದರ್ಭದಲ್ಲಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ವತಿಯಿಂದ ಕೂಡ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಪದಾಧಿಕಾರಿಗಳು ತಂಡದ ಸಮೇತ ಹೋರಾಟದಲ್ಲಿ ಭಾಗಿಯಾಗಿ ಹೋರಾಟದ ಉದ್ದೇಶ ಹಾಗೂ ಮುಂದಿನ ಗುರಿ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿದರು. ದುರಾಸೆ ತೋರಿಸುವ ಪ್ರಯತ್ನ ಮಾಡಲಾಗುತ್ತಿದೆ. ನಮ್ಮನ್ನು ಬೆದರಿಸುವ ಪ್ರಯತ್ನ ಮಾಡಲಾಗುತ್ತಿದೆ. ಕರ್ನಾಟಕದ ಹೌದು ಮೇಡಮ್, ನಾವು ಸುಮಾರು ಅದೇ ನಮ್ಮ ಸುವರ್ಣ ಜನಶಕ್ತಿ ವೇದಿಕೆ ಏನು ಈ ರೈತರು ಹೋರಾಟ 2003 ಆರಂಭ ಮಾಡಿದ್ರು. ಆವತ್ತಿನಲ್ಲೂ ಸಹ ನಮ್ಮ ಸಂಘಕ್ಕೆ ರೈತರ ಪರವಾಗಿ ಸಪೋರ್ಟ್ ಮಾಡ್ಕೊಂಡು ಇದೆ. ಇವತ್ತು ಸಹ ಏನು ಇವತ್ತು ದೇವರ ಚಲೋ ಅಂತ ಏನು ಹಮ್ಮಿಕೊಂಡಿದ್ದೀರೋ ಅದಕ್ಕೆ ಪರವಾಗಿ ನಮ್ಮ ಸುವರ್ಣ ಜನಶಕ್ತಿ ವೇದಿಕೆ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರ ಸಹಕಾರದಲ್ಲಿ ಇವತ್ತು ನಾವು ಏನೊಂದು ಸುಮಾರು ಭಾಗದಿಂದ ಒಂದು 60-70 ಜನಕ್ಕಿಂತ ಹೆಚ್ಚು ನಾವು ರೈತರ ಪರವಾಗಿ ಬಂದು ನಾವು ಅವ್ರಿಗೆ ಸಹಕಾರ ಕೊಡ್ತಾ ಇದ್ದೀವಿ. ನಾವು ಸಹ ರೈತರ ನಮ್ಮ ಸಂಘಟನೆಯಲ್ಲೂ ಅನೇಕ ರೈತರು ಪರವಾಗಿದ್ದೀವಿ. ನಾವು ರೈತರು ಆಂದೋಲನ ಮಾಡ್ತಿದ್ದೀವಿ. ಹಾಗಾಗಿ ನಮ್ಮ ಹೌದು ಮೇಡಮ್, ಇವತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳಿರ್ಬೋದು, ದಲಿತ ಪರ ಸಂಘಟನೆ ಇರ್ಬೋದು, ರೈತ ಪರ ಸಂಘಟನೆ ಇರ್ಬೋದು, ಒಂದು ಲಾಯರ್ಸ್ ಯೂನಿಯನ್ ಅಸೋಸಿಯೇಷನ್ ಅವರು ಇರ್ಬೋದು, ಎಲ್ಲ ಸಂಘಟನೆಗಳು ಸಹ ಸೇರಿ ಒಂದು ಇದಕ್ಕೆ ದೇವರ ಚಲೋ ಅನ್ನೋ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಅದು ಅಲ್ಲ, ನಿನ್ನೆ ಏನು ಸಹ ಒಂದು ಸರ್ಕಾರ ಒಂದು ದೊಡ್ಡ ಆಳ್ವತ್ತು ನೀತಿಯನ್ನು ತೆಗೆದುಕೊಂಡಿದೆ. ಒಂದು 3 ಹಳ್ಳಿಯ ಒಂದು ಜಮೀನನ್ನು ಒಂದು 495 ಎಕರೆಯನ್ನು ಕೈಗೊಳ್ಳುವಂಥ ಒಂದು ತೀರ್ಮಾನವಿದೆ. ಇದು ಉಳಿದಂಥ ಒಂದು 1,000 ವರ್ಷದಿಂದ ಎಕರೆಯನ್ನು ಮತ್ತೆ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಹಾಗಾಗಿ 13 ಹಳ್ಳಿಗಳವರು ಒಂದು ಸುಮಾರು 3 ವರ್ಷದಿಂದ ಸಂಪೂರ್ಣವಾಗಿ ಪ್ರಯತ್ನ ಮಾಡ್ತಾರೆ. 3 ಹಳ್ಳಿಗಳವರೆಗೆ ಒಂದು ನ್ಯಾಯ ಅಥವಾ ಈ 10 ಹಳ್ಳಿಯವರೆಗೆ ಇನ್ನೊಂದು ನ್ಯಾಯ ಮಾಡುವಂಥ ಸರ್ಕಾರ ಇದನ್ನು ನಾವು ಖಂಡಿಸ್ತೀವಿ. ಇದನ್ನು ಒಂದು ದೇವಳಿ ಚಲೋದ ಕಾರ್ಯಕ್ರಮಕ್ಕೆ ರೈತರನ್ನ ಸೇರ್ಪಡೆ ಆಗದಂಥ ಒಂದು ತಡೆಯುವಂಥ ಕಾರ್ಯಕ್ರಮ ಇದು ಅಂತ ನಾವು ಎಲ್ಲರೂ ಮಾಡ್ತಾ ಇದ್ದೀವಿ. ಹಾಗಾಗಿ ಅದು ಅಲ್ಲದೆ ಬಂದಂಥ ರೈತರನ್ನ ಎಲ್ಲಿಂದ ಅಲ್ಲಿ ನಡಿದಾರಿಗಳಲ್ಲಿ ಒಂದು ತಡೆ ಒಡ್ಡಿ ನಿಲ್ಲಿಸಿ ಈ ಕಾರ್ಯಕ್ರಮ ಬರೆದಿರುವಂಥ ಕಾರ್ಯಕ್ರಮ ಫೈಲ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಮಾಡ್ತದೆ. ಈ ಒಂದು ರೈತರ ಪರವಾಗಿ ರೈತರಿಗೂ ಆಗೋಂಥ ಅನ್ಯಾಯದ ಪರವಾಗಿ ನಮ್ಮ ಸುವರ್ಣ ಕರ್ನಾಟಕ ಇರ್ಬೋದು, ಅಥವಾ ರೈತರ ಸಂಘಟನೆ, ನಮ್ಮ ಸುವರ್ಣ ಕರ್ನಾಟಕ ಏನು ರಾಜ್ಯಾದ್ಯಂತ ನಮ್ಮ ಸಂಘಟನೆ ಇದೆ, ನಾಡಿನ ಮೂಲೆ ಮೂಲೆಯಲ್ಲಿ ಅಲ್ಲೇ ಒಂದು ನಾವು ಒಂದು ರೈತರ ವಿರುದ್ಧ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ರೈತರಿಗೆ ಅನ್ಯಾಯ ಆದರೆ ಅಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ.